ಆರನೇ ಲೆಕ್ಕ -150 ಇದು 11 8 5 2 ಅಂಡ್ ಸೋ ಆನ್ ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂತ ಹೇಳ. an ಕೊಟ್ಬಿಟ್ರಿ. ಈಗ an ಇಸ್ ಈಕ್ವಲ್ ಟು -150 ಒಂದು ಪದ ಐತಿ. ಇದು ಹೌದಾ ಏನಲ್ಲ ಅಂತ ಚೆಕ್ ಮಾಡ್ಬೇಕೀಗ. ಸರಿನಾ? ಅಂದ್ರ ಎ ಎಷ್ಟು 11 ಡಿ ಸಾಮಾನ್ಯ ವ್ಯತ್ಯಾಸ 8ರಲ್ಲಿ 11 ಹೋದ್ರ -3 ಎನ್ ಇಸ್ ಈಕ್ವಲ್ ಟು ಹೌದಾ ಏನಲ್ಲ ಅಂತ. ಎನ್ ಇಸ್ ಈಕ್ವಲ್ ಟು ಎಷ್ಟನೇ ಪದಕ್ಕ ಒಂದು -150 ಬರುತ್ತಾ ಅಂತ ಚೆಕ್ ಮಾಡ್ಬೇಕು. ಈ ಸೂತ್ರ an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. an -150 ಇದೆ ಇಸ್ ಈಕ್ವಲ್ ಟು a ಅಂದ್ರ 11 ಪ್ಲಸ್ n ಮೈನಸ್ 1 ಡಿ ಅಂದ್ರ -3 -150 ಇಸ್ ಈಕ್ವಲ್ ಟು 11 -3n -3 ಪ್ಲಸ್ -1 ಅಂದ್ರ +3 -150 ಇಸ್ ಈಕ್ವಲ್ ಟು 3 + 11 ಅಂದ್ರ 14 -3n -150 ಈ 14ನ್ನ ಈ ಕಡೆ ತಗೊಂಡಾಗ -14 ಆಯ್ತು ಇಸ್ ಈಕ್ವಲ್ ಟು -3n -150 -14 ಅಂದ್ರ -164 ಇಸ್ ಈಕ್ವಲ್ ಟು -3n. ಎರಡೂ ಕಡೆ ಮೈನಸ್ ಮೈನಸ್ ಇದೆ, ಕ್ಯಾನ್ಸಲ್ ಆಗುತ್ತಾ. 3n ಇಸ್ ಈಕ್ವಲ್ ಟು 164 n ಇಸ್ ಈಕ್ವಲ್ ಟು 164 ಡಿವೈಡ್ ಬೈ 3. 3 ಒಂದ್ಲೆ 3 5ಲೆ 15 1 ಉಳಿತು 14 ಆಯ್ತು. 3 4ಲೆ 12 ಹತ್ತಂಗಿಲ್ಲ ಪಾಯಿಂಟು ಅಂದ್ರ ಇದು ಫ್ರಾಕ್ಷನ್ ಒಳಗ್ ಬರುತ್ತ, ದಶಮಾಂಶದೊಳಗ್ ಬರುತ್ತೆ ವ್ಯಾಲ್ಯೂ. ನಮಗೇನ್ ಬೇಕು? n ಅಂತ ಅಂದ್ರ ಸಂಖ್ಯೆ ಬೇಕು, ಧನ ಸಂಖ್ಯೆ ಬೇಕು. ಇಲ್ಲಿ n ಫ್ರಾಕ್ಷನ್ ನಲ್ಲಿ ಬರ್ತಾ ಇದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿಯ ಪದವಾಗಿಲ್ಲ. ಆದ್ದರಿಂದ n ದಶಮಾಂಶ ರೂಪದಲ್ಲಿದೆ, ಆದ್ದರಿಂದ -150 ಸಮಾಂತರ ಶ್ರೇಣಿಯ ಪದವಾಗಿಲ್ಲ. ಎರಡನೇದು ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನ ಕಂಡುಹಿಡಿಯಿರಿ. ನೋಡ್ರಿ ಏನೇನ್ ಕೊಟ್ಟಾರ ಅಂತ ಬರಿತೀವಿ. A11 ಇಸ್ ಈಕ್ವಲ್ ಟು 38, A16 ಇಸ್ ಈಕ್ವಲ್ ಟು 73, A31 ಇಸ್ ಈಕ್ವಲ್ ಟು S2 ಅಂತ ಕೇಳ. ನೋಡ್ರಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತು, ಯೂಸ್ ಮಾಡೋದು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a ಪ್ಲಸ್ ಡಿ, a ಪ್ಲಸ್ 2d ಅಂಡ್ ಸೋ ಆನ್ ಈ ತರ ಇರುತ್ತ. ಈಗ ಇದನ್ನ
ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದೊಳಗೆ ಬರ್ಕೊಂಡ್ರೆ ಹೆಂಗಾಯ್ತಿ ಎ ಪ್ಲಸ್ 10 ಡಿ ಇಸ್ ಈಕ್ವಲ್ ಟು 38. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಅಂದ್ರ ಇದನ್ನ ಹೆಂಗ್ ಬರಿತೀವಿ A16 ಅಂತಂದ್ರ ಎ ಪ್ಲಸ್ 15 ಡಿ ಇಸ್ ಈಕ್ವಲ್ ಟು 73. ಇದಕ್ಕ ಇಕ್ವೇಶನ್ 2 ಅನ್ರಿ. ಈಗ 2 ಮೈನಸ್ 1 ಮಾಡ್ರಿ. ಎ ಪ್ಲಸ್ 15 ಡಿ ಇಸ್ ಈಕ್ವಲ್ ಟು 73. ಎ ಪ್ಲಸ್ 10 ಡಿ ಇಸ್ ಈಕ್ವಲ್ ಟು 38. ಚಿಹ್ನೆಯನ್ನು ಬದಲಾಯಿಸಿದ್ವಿ. ಈಗ ಎ ಇಲ್ಲಿ ನೋಡ್ರಿ, 3ರಲ್ಲಿ 8 ಹೋಗಕ್ಕಲ್ಲ. 13ರಲ್ಲಿ 8 ಹೋದ್ರೆ 5, ಕೆಲ ಬಂತು 1. 7ರಲ್ಲಿ 4 ಹೋದ್ರ 3. ಇದೆಷ್ಟಾಯ್ತು 5 ಡಿ ಇಸ್ ಈಕ್ವಲ್ ಟು ಎ ಗೆಟ್ ಕ್ಯಾನ್ಸಲ್ಡ್ 0 ಪ್ಲಸ್ 5 ಡಿ ಅಂದ್ರ ಡಿ ಇಸ್ ಈಕ್ವಲ್ ಟು 35/5. 5 1 5 7 ಡಿ ಇಸ್ ಈಕ್ವಲ್ ಟು 7. ಯಾವ್ದಾದ್ರು ಇಕ್ವೇಶನ್ ನಲ್ಲಿ ಹಾಕ್ಬಿಡೋದನ್ನ ಫ್ರಮ್ 1. ಸಮೀಕರಣ 1ರಲ್ಲಿ ಹಾಕಿದಾಗ ಸಮೀಕರಣ 1 ಫ್ರಮ್ ಇಕ್ವೇಶನ್ ನಂಬರ್ 1 ಏನಿದೆ ಎ ಪ್ಲಸ್ 10 ಡಿ ಇಸ್ ಈಕ್ವಲ್ ಟು 38 ಇದೆ. ಎ ಪ್ಲಸ್ 10 ಇಂಟು ಡಿ ಅಂದ್ರೆ 7 ಇದೆ 38. ಎ ಇಸ್ ಈಕ್ವಲ್ ಟು 38 10 7 70 ಮೈನಸ್ 70. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು 70ರಲ್ಲಿ 38 ಹೋದ್ರ 70ರಲ್ಲಿ 38. 2 ಕೆಲ ಬಂತು 1. 7ರಲ್ಲಿ 4 ಹೋದ್ರ 3 32 ಮೈನಸ್ 32. ಎ ಅಂದ್ರ ಮೈನಸ್ 32 ಬಂತು. ಸರಿನಾ? ಈಗ ಎ ವ್ಯಾಲ್ಯೂ ಗೊತ್ತಾಯ್ತು, ಡಿ ವ್ಯಾಲ್ಯೂ ಗೊತ್ತಾಯ್ತು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎಷ್ಟು ಬೇಕು 31 ಬೇಕು ಇಸ್ ಈಕ್ವಲ್ ಟು ಎ ಅಂದ್ರ ಮೈನಸ್ 32 ಇದೆ ಪ್ಲಸ್ 31 ಮೈನಸ್ 1 ಇಂಟು ಡಿ ಅಂದ್ರೆ 7. ಎ 31 ಇಸ್ ಈಕ್ವಲ್ ಟು ಮೈನಸ್ 32 ಪ್ಲಸ್ 31 ಮೈನಸ್ 1 ಅಂದ್ರ 30 ಇಂಟು 7. ಎ 31 ಇಸ್ ಈಕ್ವಲ್ ಟು ಮೈನಸ್ 32 37 210. ಈಗ ನೋಡ್ರಿ 210ರಲ್ಲಿ 32 ಕಳಿಬೇಕು. 8 ಎಲ್ಲ ಒಂದು 11ರೊಳಗ 4 ಹೋದ್ರ 7 ಕೆಲವೊಂದು 178. ಎ 31 ಇಸ್ ಈಕ್ವಲ್ ಟು 178. ನೆಕ್ಸ್ಟ್ ಐವತ್ತು ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ 3ನೇ ಪದ 12 ಮತ್ತು ಕೊನೆಯ ಪದ 106 ಆದರೆ 29ನೇ ಪದ ಕಂಡುಹಿಡಿಯಿರಿ. ನೋಡ್ರಿ ಏನೇನ್ ಕೊಟ್ರ 50 ಪದಗಳನ್ನ ಹೊಂದಿರುವ ಅಂತ ಹೇಳಾರ. ಸಮಾಂತರ ಶ್ರೇಣಿಯ 3ನೇ ಪದ 50. 50 ಪದಗಳು ಅದವು.
ಕೊನೆಯ ಪದ ಇದು ಹೊಂದಿರೋ ಪದ ಕೊನೆಯ ಪದ ಕೊಟ್ಬಿಟ್ರು ನೋಡ್ರಿ ಎಷ್ಟು 106 ಕೊನೆಯ ಪದ ಅಂದ್ರ ಎಲ್ ಸರಿನಾ. ಈಗ ಮತ್ತ ಸಮಾಂತರ ಶ್ರೇಣಿಯ ಮೂರನೇ ಪದ A3 = 12 ನಮ್ಗೆ ಬೇಕಾಗಿರೋದು A29 = ಎಷ್ಟು. ನಮ್ಗೆ ಸೂತ್ರ ಗೊತ್ತಿದೆ ಏನಂದ್ರ AN = A + n-1 ಇಂಟು D. A 50 A ಇದು ಸೂತ್ರ A50 ಹೆಂಗ್ ಬರಿತೀವಿ A plus 49D ಅಂತ ಬರಿತೀವಿ ಅಂದ್ರ A49D ಸರಿನಾ. A50 ಅಂದ್ರೆ ಎಷ್ಟೈತಿ 106 A plus 49D. Call this as equation number 1. ಮತ್ತ A3 ಅನ್ನ ಹೆಂಗ್ ಬರಿತೀವಿ A3 ಅಂದ್ರೆ 12 ಇದೆ A plus 2D ಸರಿನಾ. ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತೀವಿ. ಇಕ್ವೇಶನ್ ನಂಬರ್ 2 ದಲ್ಲಿ ಇಕ್ವೇಶನ್ ನಂಬರ್ 1 - 2 ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಈಗ A plus 49D = 106 A plus 2D = 12 4 9 ಕೆಲವೊಂದು 1 0 = 47D ಮೈನಸ್ ಇರುತ್ತಿಲ್ಲ 0. D = 94/47 47 ಒಂದ್ಲೆ 47 ಎರಡ್ಲೆ D = 2 ಆಯ್ತು. ಯಾವುದೇ ಒಂದು ಇಕ್ವೇಶನ್ ನಲ್ಲಿ ಇದನ್ನ ಹಾಕಿದಾಗ ಸಮೀಕರಣ 2 ತಗೊಂಡ್ರೆ ಸಮೀಕರಣ 2 A plus 2D = 12 ಇದೆ. A ವ್ಯಾಲ್ಯೂ ಗೊತ್ತಿಲ್ಲ A plus 2 × 2 = 12 A plus 4 = 12 A = 12 - 4 ಅಂದ್ರ 8. A ವ್ಯಾಲ್ಯೂ 8 ಆಯ್ತು. ನಮ್ಗೆ ಏನ್ ಬೇಕೀಗ A 29 ಬೇಕು. AN = A plus n-1 ಇಂಟು D. A 29 = A ವ್ಯಾಲ್ಯೂ 8 plus 29 - 1 ಇಂಟು D ವ್ಯಾಲ್ಯೂ 2. A 29 = 8 plus 28 ಇಂಟು 2 = 8 plus 28 56 56 plus 8 ಅಂದ್ರ A29 = 64 56 plus 8 ಅಂದ್ರ 64. ಒಂಬತ್ತನೇ ಲೆಕ್ಕ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದ 0 ಆಗಿದೆ. ಈಗ ಒಂದು ಪದ 0 ಆಗೈತಿ, ಎಷ್ಟನೇ ಪದ ಅಂತ ಕೇಳಾರ. ಇದನ್ನ ಬರೆದು ಬಿಡ್ರಿ. A3 = 4 ಐತಿ. A9 = -8. AN = 0 ಇದೆ ಅಂದ್ರ n ವ್ಯಾಲ್ಯೂ ಎಷ್ಟು ಅಂತ ಕೇಳಾರ ಸರಿನಾ. A3 ಅಂತಂದ್ರ A plus 2D ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬಳಸಿ ಬರಿತೀವಿ 1. ನೆಕ್ಸ್ಟ್ A plus 8D = -8 is 2. ಸಮೀಕರಣ 2 - 1 ಮಾಡಿದಾಗ A plus 8D = -8
ಎ ಪ್ಲಸ್ 2d ಇಸ್ ಈಕ್ವಲ್ ಟು 4. ಚಿಹ್ನೆಯನ್ನ ಚೇಂಜ್ ಮಾಡ್ರಿ. ಇದು -12 ಆಯ್ತು ಇಸ್ ಈಕ್ವಲ್ ಟು 6d. ಇದು ಎ ಹೋಯ್ತು. ಡಿ ಇಸ್ ಈಕ್ವಲ್ ಟು -12/6 ಅಂದ್ರ 6 1 6 2 -2 ಆಯ್ತು. ಡಿ ಅಂದ್ರ -2. ಯಾವ್ದಾದ್ರು ಒಂದು ಇಕ್ವೇಶನ್ ಅನ್ನ ಯೂಸ್ ಮಾಡ್ರಿ. ಇಕ್ವೇಶನ್ 1 ಸಮೀಕರಣ 1 ಏನಿದೆ? ಎ ಪ್ಲಸ್ 2d ಇಸ್ ಈಕ್ವಲ್ ಟು 4 ಇದೆ. ಎ ಪ್ಲಸ್ 2 ಇಂಟು -2 ಇಸ್ ಈಕ್ವಲ್ ಟು 4. ಎ -4. 2 ಇಂಟು -2 ಅಂದ್ರೆ -4. ಈ -4 ಈ ಕಡೆ ತಗೊಂಡಾಗ +4 ಆಗುತ್ತಾ. ಎ ಇಸ್ ಈಕ್ವಲ್ ಟು 4 + 4. ಎ ಇಸ್ ಈಕ್ವಲ್ ಟು 8 ಆಯ್ತು. ನೆಕ್ಸ್ಟ್ ಈಗ ಎ ಸಿಕ್ತು, ಡಿ ಸಿಕ್ತು. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ. ಈ ಪದ 0 ಆಗೈತೆ ಅಂತ ಹೇಳಾರ. ಎಷ್ಟನೇ ಪದ 0 ಅಂತ? ಎ ವ್ಯಾಲ್ಯೂ ಎಷ್ಟೈತಿ? 8 ಪ್ಲಸ್ n ಕಂಡುಹಿಡಿಬೇಕು, ಗೊತ್ತಿಲ್ಲ. -1. ಡಿ ಅಂತಂದ್ರ -2. 8 -2n ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ಎಷ್ಟಾಯ್ತು? 10. 0 ಇಸ್ ಈಕ್ವಲ್ ಟು 8 + 2 ಅಂದ್ರೆ 10. ಈ -2n ಅನ್ನ ಈ ಕಡೆ ತಗೊಂಡಾಗ 2n ಇಸ್ ಈಕ್ವಲ್ ಟು 10 ಆಯ್ತು. n ಇಸ್ ಈಕ್ವಲ್ ಟು 10/2 ಅಂದ್ರೆ 5. 2 1 2 5 10. ಐದನೇ ಪದ 0 ಆಗಿದೆ. ಹತ್ತನೇದು ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಏನ್ ಕೇಳಾರ ನೋಡ್ರಿ. ಸಮಾಂತರ ಶ್ರೇಣಿಯ 17ನೇ ಪದವು A17 ಇಸ್ ಈಕ್ವಲ್ ಟು A10 ಪ್ಲಸ್ 7 ಅಂತ ಹೇಳಾರ. ಹಿಂಗಿದ್ದಾಗ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಕಂಡುಹಿಡಿಯಿರಿ ಅಂತ. ಇದನ್ನ ಹೆಂಗ್ ಬರ್ತೀವಿ? ಎ ಪ್ಲಸ್ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಉಪಯೋಗಿಸಿ ಈ ತರ ಬರ್ತೀವಿ. ಎ ಪ್ಲಸ್ 16d ಇಸ್ ಈಕ್ವಲ್ ಟು ಎ ಪ್ಲಸ್ 9d. A10 ಅಂದ್ರ ಎ ಪ್ಲಸ್ 9d ಪ್ಲಸ್ 7 ಆಸ್ ಇಟ್ ಈಸ್. ಎ ಪ್ಲಸ್ 16d ಎಲ್ಲವನ್ನು ಈ ಕಡೆ, ಇವನ್ನೆರಡು ಈ ಕಡೆ ತಗೊಂಡಾಗ -a ಮೈನಸ್ 9d ಇಸ್ ಈಕ್ವಲ್ ಟು 7 ಹಂಗ ಇಡ್ತೀವಿ. ಸರಿನಾ? ಈಗ ಈ ಎ ಗೆಟ್ ಕ್ಯಾನ್ಸಲ್ಡ್. 16d ಒಳಗ -9d ಹೋದ್ರ 7d ಇಸ್ ಈಕ್ವಲ್ ಟು 7. ಡಿ ಇಸ್ ಈಕ್ವಲ್ ಟು 7/7. ಡಿ ಇಸ್ ಈಕ್ವಲ್ ಟು 1. ಸಾಮಾನ್ಯ ವ್ಯತ್ಯಾಸ 1. ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು 1. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನ ಚರ್ಚಿಸೋಣ.